ಪುರ ಪೊಲೀಸ್ ಠಾಣೆಗೆ ಒಂದು ಹೆಣ್ಮಗಳು ಬಂದ್ಬಿಟ್ಟು ನನ್ನ ಮೇಲೆ ರೇಪ್ ಆಗಿದೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಆಕೆ ಹೇಳೋ ಪ್ರಕಾರ ಆಕೆ ಯಲಹಂಕದಲ್ಲಿ ಇದ್ದಾಳೆ. ಆಕೆ ಫ್ರೆಂಡ್ ಒಬ್ನು ಸೋಮಶೇಖರ್ ಅಂತ ಇಲ್ಲಿ ಕಲ್ಗಟ್ಪುರ ಲಿಮಿಟ್ಸ್ ಅಲ್ಲಿ ವಾಸಿ ಆಗಿರ್ತಾನೆ. ಆಕೆಗೂ ಅವನಿಗೂ ಪರಿಚಯ ಇರ್ತೈತಿ. ಈ ಹಿಂದನೂ ಕೂಡ ಸುಮಾರು ಸಲ ಮೊಬೈಲ್ ಫೋನ್ ಮುಖಾಂತರ ಮಾತನಾಡೋದಾಗ್ಲಿ ಭೇಟಿ ಆಗೋದಾಗ್ಲಿ ಮಾಡಿರ್ತಾರೆ. ನಂತರ ಆಕೆದು 2 ದಿನ ಕೆಳಗಡೆ ಬರ್ತ್ಡೇ ಇರುತ್ತೆ. ಇವನು ಸೋಮಶೇಖರ್ಗೆ ಅಲ್ಲಿ ಹೋಗಿ ವಿಶ್ ಮಾಡ್ಲಿಕ್ಕೆ ಆಗಿರಲ್ಲ. ಸೊ ನೀನೇ ಹುಡುಗಿಗೆನೆ ನೀನೇ ಇಲ್ಲಿ ಬಾ, ನಾವು ಬರ್ಡೇ ಪಾರ್ಟಿ ಮಾಡೋಣ ಅಂತ ಆಕೆನ ಯಲಹಂಕದಿಂದ ಕಲ್ಗಟ್ಪುರ ಲಿಮಿಟ್ಸ್ ಗೆ ಬರ್ಲಿಕ್ಕೆ ಹೇಳ್ತಾನೆ. ಆಕೆ ಅದೇ ಅವ್ನು ಹೇಳಿದ ಪ್ರಕಾರ ದಿನಾಂಕ 30/6/2026 ಸಾಯಂಕಾಲ ಒಂದು 5 ಗಂಟೆ ಸುಮಾರಿಗೆ ಇಲ್ಲಿ ಕಲ್ಗಟ್ಪುರ ಲಿಮಿಟ್ಸ್ ಗೆ ಹೋಟ್ಲ್ ಹತ್ರ ಬರ್ತಾಳೆ. ಅವಾಗ ಅವನು ಸೋಮಶೇಖರ್ ತನ್ನ ಫ್ರೆಂಡ್ಸಿನ ಕರೆಸ್ಕೊಂಡಿರ್ತಾನೆ. ಅಲ್ಲಿ ಕಳಿಸ್ಕೊಟ್ಬಿಟ್ಟು ಅವ್ರ ಜೊತೆ ನೀನು ಮನೆಗೆ ಬಾ ಅಂತ ಆ ಹುಡುಗಿಗೆ ಹೇಳ್ತಾಳೆ. ಆ ಹುಡುಗಿ ಮನೆಗೆ ಪಾರ್ಟಿ ಕೊಡ್ತೀನಿ ಅಂತ ಹೇಳಿದ್ಯಾ, ಹೋಟ್ಲ್ಗೆ ಹೋಗೋಣ, ಮನೆಗೆ ಬೇಡ ಅಂತ ಹೇಳಿದಕ್ಕೆ ಇಲ್ಲ ಮನೆಗೆ ಹೋಗೋಣ, ಆಮೇಲೆ ಅಲ್ಲಿಂದ ಹೋಟ್ಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಆ ಹುಡುಗರ ಜೊತೆ ಬಾ ಅಂತ 4 ಜನ ಹುಡುಗರನ್ನ ಕಳಿಸ್ಕೊಟ್ಟಿರ್ತಾರೆ. ಬೇರೆ ಒಂದು ಕಾರ್ ಕೊಟ್ಬಿಟ್ಟು ಅದ್ರ ಪ್ರಕಾರ ಆ ಹುಡುಗರು ಆ ಹುಡುಗಿನ ಕರ್ಕೊಂಡ್ಬಿಟ್ಟು ಸೋಮಶೇಖರನ ಮನೆಗೆ ಬರ್ತಾರೆ. ಅಲ್ಲಿ ಸ್ವಲ್ಪ ಹೊತ್ತು ಕಾಲ ಸ್ಪೆಂಡ್ ಮಾಡ್ತಾರೆ, ಊಟ ಮಾಡ್ತಾರೆ. ನಂತರ ಆಕೆ ಹುಡುಗಿಗೆ ಒಂದು ಕೂಲ್ ಡ್ರಿಂಕ್ಸ್ ಕುಡಿಲಿಕ್ಕೆ ಕೊಡ್ತಾರ ಈ ಫ್ರೆಂಡ್ ಇವರೆಲ್ಲ 4 ಜನ ಮತ್ತು ಅವ್ನು ಸೋಮಶೇಖರ್ ಎಲ್ಲರೂ ಕೂಡಿ. ಅವಾಗ ಆಕೆಗೆ ಏನೋ ಸ್ವಲ್ಪ ಮದ್ ಬಂದಿರಂಗ್ ಆಗ್ಬಿಟ್ಟು ತಲೆ ತಿರುಗಿ ಆಕೆಗೆ ಏನು ಮೈ ಮೇಲೆ ಅರು ಇರ್ಲಾರ್ದಂಗೆ ಒಂದು ರೀತಿಯ ಅನುಭವ ಆಗುತ್ತೆ. ಅಂತ ಟೈಮಲ್ಲಿ ಒಂದು ಅದರಲ್ಲಿ 4 ಜನ ಮತ್ತೆ 5 ಜನದಲ್ಲಿ ಒಬ್ಬನು ಆಕೆ ಮೇಲೆ ಅತ್ಯಾಚಾರ ಮಾಡಿದಾನೆ ಅಂತ ಆಕೆ ನಮ್ಮ ಕಂಪ್ಲೇಂಟ್ ಅಲ್ಲಿ ಹೇಳ್ತಾ ಇದ್ದಾಳೆ. ನಂತರ ಅಲ್ಲಿಂದ ಇನ್ನು ಉಳಿದಿದವರು ಅಲ್ಲೇ ಇದ್ರು, ಅದೇ ಮನೇಲಿ ಇದ್ರು, ಹೊರಗಡೆ ಹಾಲಲ್ಲಿ ಕೂತ್ಕೊಂಡಿದ್ರು. ಅದರಲ್ಲಿ ಒಬ್ನು ಬಂದ್ಬಿಟ್ಟು ನನ್ಗೆ ಅತ್ಯಾಚಾರ ಮಾಡಿದ್ನ, ಅದು ಯಾರು ಏನು ಅಂತ ನನಗೆ ಸರಿಯಾಗಿ ಸ್ಪಷ್ಟವಾಗಿ ಗೊತ್ತಾಗಿಲ್ಲ, ನನ್ನ ಮೇಲೆ ಅದು ಯಾರು ಅತ್ಯಾಚಾರ ಮಾಡಿದಾರ ಅಂತ ಹೇಳ್ತಾಳೆ.